ಬಾಳಿದ್ರು ಬಿಡಿ. ರಾಜ ಸೈನಿಕನ್ ತರ, ರಾಮ ಬಂಟನ್ ಹಾಗೆ, ಯಜಮಾನ ಕೂಲಿಯವನ್ ಹಾಗೆ. ನಮ್ಮಣ್ಣ ನನ್ನ ಯಾವಾಗ್ಲೂ ಸಮಾನವಾಗೇ ನೋಡಿದ್ದಾರೆ. ಒಂದು ನೆರಳು ತರ ನೋಡಿದ್ದಾರೆ ಹೊರತು ಯಾವತ್ತೂ ಕೀಳಾಗಂತೂ ನೋಡಿಲ್ಲ. ನೆರಳು ನೆಲದ ಮೇಲೆ ಇರುತ್ತೆ, ಮನುಷ್ಯ ನಿಂತ್ಕೊಂಡಿರ್ತಾನೆ. ಅದು ನಿಮ್ಗೆ ಅರ್ಥ ಆಗ್ತಿಲ್ವಲ್ಲ ಅಳಿ ಅಂದ್ರೆ. ಶಿವರಾಜು, ನಿಮ್ಮ ಅಣ್ಣನ ಬಗ್ಗೆ ನನಗಿಂತನೂ ಹೆಚ್ಚಾಗಿ ನಿನಗೆ ತಾನೇಪ್ಪ ಗೊತ್ತು. ಅವರು ಮನೆಗೆ ಬಂದಾಗ ನೀನೇನಾದ್ರೂ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಅವರು ತುಂಬಾನೇ ನೊಂದ್ಕೊಳ್ತಾರಪ್ಪ. ಅವತ್ತು ಅವರು ಮನೆಯಿಂದ ದೇವಸ್ಥಾನಕ್ಕೆ ಬಂದಾಗ ಮನೆ ಹೇಗಿತ್ತೋ ಈಗ್ಲೂ ಕೂಡ ಹಾಗೇ ಇರ್ಬೇಕು ಶಿವರಾಜು. ಇಲ್ದೆ ಹೋದ್ರೆ ಅವ್ರಿಗೆ ತುಂಬಾನೇ ನೋವಾಗುತ್ತೆ ಶಿವರಾಜು. ಬನ್ನಿ, ಎಲ್ಲ ನಮ್ಮನೆಗೆ ಹೋಗೋಣ. ಬನ್ನಿ ಪಾರ್ವತಿ, ನಮ್ಮನೆಗೆ ಹೋಗೋಣ. ಬನ್ನಿ, ಹೋಗೋಣ. ನಿಮ್ ಅತ್ತಿಗೆ ಅವ್ರ ಮಾತಿನಲ್ಲಿ ಅವ್ರ ಯಜಮಾನ್ರ ಪ್ರಾಣದ ಭಯ ಬಿಟ್ರೆ ನಮ್ ಮೇಲೆ ಸ್ವಲ್ಪನೂ ಪ್ರೀತಿ ಅನ್ನೋದೇ ಕಾಣಿಸ್ತಾ ಇಲ್ವಲ್ಲ. ಪಾರ್ವತಿ, ನನಗೆ ನಿಮ್ಮ ಮೇಲೆ ಅಭಿಮಾನ ಇಲ್ವಾ? ನಾಟಕ ಮಾಡ್ಬೇಡಿ ಅಕ್ಕ. ಪಾರ್ವತಿ, ನೀವು ಸುಮ್ನೆ ಇರಿ. ನಮ್ ಮದ್ವೆಗ್ ಮುಂಚೆ 5 ವರ್ಷ ಅವ್ರ ಕೈಯಲ್ಲಿ ಮಾಡಿರೋ ಅಡ್ಗೆ ಊಟ ಮಾಡಿದ್ದಕ್ಕೆ ಇಷ್ಟೊಂದು ಕೃತಜ್ಞರಾಗಿರೋದು ಬೇಕಾಗಿಲ್ಲ. ಆದ್ರೂ ಆಸ್ತಿ ಎಲ್ಲ ನಿಮ್ಮಿಬ್ರು ಹೆಣ್ಮಕ್ಳ ಹೆಸರಲ್ಲಿ ಇದೆ ಅಂತಾನೆ ಅಲ್ವಾ ನನ್ನ ನಮ್ಮ ಯಜಮಾನ್ರನ್ನು ಮನೆಯಲ್ಲಿ ಹಳೆ ಸಾಮಾನ ಬೀದಿಗೆ ಬಿಸಾಕೋ ಹೋಗಿ ಬಿಸಾಕಿದ್ದು. ಪಾರ್ವತಿ, ಆ ಆಲೋಚನೆ ಅವರಲ್ಲಿ ಇದ್ದಿದ್ರೆ ಅವ್ರ ಹೆಸರಲ್ಲಿದ್ದ ಹೊಲನ ಶಿವರಾಜು ಹೆಸರಲ್ಲಿ ಯಾಕೆ ಬರೀತಾ ಇದ್ರು ಹೇಳು? ಅಬ್ಬಾ, ಅದಷ್ಟು ನಮ್ಮ ಮಕ್ಕದ ಮೇಲೆ ಬಿಸಾಕಿದ್ರೆ ಮಿಕ್ಕಿದ ಆಸ್ತಿ ಕೇಳೋದಕ್ಕೆ ನಾವು ಬರೋದಿಲ್ಲ ಅಲ್ವಾ? ಅದಕ್ಕೆ ಬುದ್ಧಿವಂತಿಕೆ ತೋರಿಸ್ತಿದ್ದಾಳೆ ಪಾರ್ವತಿ. ನಮಗೂ ಸ್ವಲ್ಪ ಬುದ್ಧಿ ಇದೆಯಮ್ಮ. ಈಗ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಏನ್ ಅನ್ಕೊಳ್ತಾರೋ ಏನೋ. ಏನ್ ಮಾಡ್ಲಿ ಪ್ರಭು, ನನಗೇನು ತೋಚ್ತಾನೆ ಇಲ್ಲ. ಎಂಥ ಪರಿಸ್ಥಿತಿ ಇದು, ಏನ್ ಮಾಡ್ಲಿ? ತಾಯಿಯಿಂದ ಆಗ್ಲಿಲ್ಲ ಅಂತ ಮಕ್ಕಳು ಬಂದಿದ್ದಾರೆ. ಇದೆಲ್ಲ ಪ್ರಯೋಜನಕ್ಕಿಲ್ಲ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ ಪಾರ್ವತಿ. ಯಾಕೆ ಬಂದ್ರಿ? ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತಾನೆ ಬಂದ್ವಿ ಚಿಕ್ಕಮ್ಮ. ಬನ್ನಿ ಹೋಗೋಣ. ಈಗ ತಾನೇ ನಿಮ್ಮಮ್ಮ ಬಂದು ಬೇಡ್ಕೊಂಡು ಹೋದ್ಲು, ಈಗ ಮತ್ತೆ ನೀವು ಬಂದ್ರ? ನಮ್ಮ ನೆಮ್ಮದಿಯಾಗಿರಕ್ ಬಿಡಲ್ವಾ? ಆದ್ಯ, ಚಿಕ್ಕಮ್ಮ, ನೀವು ನಮ್ಮ ಮನೆಗೆ ಬರ್ಲೇಬೇಕು ಚಿಕ್ಕಪ್ಪ. ಅಲ್ಲಿವರೆಗೂ ನಾವು ನಿಮ್ ಕಾಲ್ ಬಿಡಲ್ಲ. ಪ್ಲೀಸ್
ಚಿಕ್ಕಪ್ಪ ಎದ್ದೇಳಿ ಎದ್ದೇಳಿ ಮೇಲೆ. ಕಾಲಿಗೆ ಬಿದ್ದು 4 ಹನಿ ಕಣ್ಣೀರ್ ಹಾಕ್ಬಿಟ್ರೆ ನಾವ್ ಚಕ್ರ ಕಟ್ಕೊಂಡು ನಿಮ್ ಹಿಂದೆ ಬಂದ್ಬಿಡ್ತೀವಿ ಅನ್ಕೊಂಡ್ರಾ? ಇವಾಗೇನೋ ಬಂದ್ ಕಾಲ್ ಹಿಡ್ಕೋತಿದ್ಯಾ? ಅವತ್ತು ನಿನ್ ಗಂಡ ನನ್ ಗಂಡಂಗ್ ಹೊಡಿಬೇಕಾದ್ರೆ ಏನ್ ಮಾಡ್ತಿದ್ದೆ? ಚಿಕ್ಕಮ್ಮ, ನಡೆದಿರೋ ತಪ್ಪಲ್ಲಿ ನಮಗೆ ಯಾವುದೇ ಶಿಕ್ಷೆ ಕೊಟ್ರೂ ಪರವಾಗಿಲ್ಲ, ನಾವದನ್ನ ಅನುಭವಿಸ್ತೀವಿ. ಚಿಕ್ಕಮ್ಮ, ಇಷ್ಟು ದಿನ ನಮ್ಮ ಮನೇಲಿ ನಾವೆಲ್ಲ ಹೇಗಿದ್ವಿ ನೀನ್ ಮರ್ತೋದ್ಯಾ ಚಿಕ್ಕಪ್ಪ? ಇನ್ನೆಲ್ಲಮ್ಮ ನಮ್ಮನೆ ನಮ್ಮನ್ನ ಓಡಿಸ್ಬಿಟ್ರಲ್ಲ. ಅಮ್ಮನೆ ಆಸ್ತಿ ಅಧಿಕಾರ ಎಲ್ಲ ನಿಮ್ದೇನಮ್ಮ. ನಾವ್ ಬರೀ ದಿಕ್ಕಿಲ್ದೇ ಇರೋರು. ಚಿಕ್ಕಮ್ಮ ಚಿಕ್ಕಮ್ಮ, ನಾನ್ ಅಡ್ಗೆ ಮನೇಲಿ ಇಲ್ಲೋಡಿ, ಇವ್ರು ಹೊಲದಲ್ಲಿ ಕೆಲ್ಸ ಮಾಡಿದ್ದೆ ಜೀವನ ಅಷ್ಟೇ. ನಾಳೆ ಆ ಬಿಟ್ಟನು ಓದ್ ಬಿಡಿಸ್ಬಿಟ್ಟು ಬಿಟ್ಟಿ ಚಾಕ್ರಿ ಮಾಡೋದಕ್ ಹಾಕೋತಾರೆ. ನಮ್ದು ಅಂತ ಹೇಳ್ಕೊಳ್ಳೋದಕ್ಕೆ ಏನಿದೆ ಆ ಮನೇಲಿ? ಏನ್ ಹಾಗೆ ಮಾತಾಡ್ತಿದ್ದೀರಾ ಚಿಕ್ಕಮ್ಮ? ಪಾರ್ವತಿ, ಈಗ ಅದೆಲ್ಲ ಯಾಕೆ? ಸುಮ್ನಿರ್ಬೋದಲ್ವಾ? ನೀವ್ ಸುಮ್ನಿರ್ರಿ. ಇವ್ರಿಗೂ ಅರ್ಥ ಆಗ್ಬೇಕಲ್ರಿ, ಮಾತಾಡೋದಕ್ ಬಿಡಿ. ನಿಮ್ ಬಾಯ್ಗೆ ಅಷ್ಟೊಂದ್ ಶಕ್ತಿ ಇಲ್ಲ ಅಂತಾನೆ ನನ್ನ ನಾಲ್ಗೆಗೆ ಅಷ್ಟೊಂದ್ ಶಕ್ತಿ ಕೊಟ್ಟಿರೋದ ದೇವ್ರು. ನನ್ನ ಮಾತಾಡೋದಕ್ ಬಿಡಿ. ಪಾರ್ವತಿ,